ಹಲೋ ಫ್ರೆಂಡ್ಸ್, ಇವತ್ತು ನಾವು ನಮ್ಮ ಊರ ಕಡೆ ಹೊರಟಿದ್ದೀವಿ. ನಮ್ಮಮ್ಮನ ಬರ್ತ್ ಪ್ಲೇಸು. ಆನ್ ದಿ ವೇ ಹೆವಿ ಟ್ರಾಫಿಕ್ ಜಾಮ್ ಟುವರ್ಡ್ಸ್ ನೆಲಮಂಗಲ. ಸೊ ಹೋಗ್ತಾ ಹೋಗ್ತಾ ದಾರಿನಲ್ಲಿ ತುಂಬ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ತುಂಬ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಬಿಕಾಸ್ ಆಫ್ ಹಾಲಿಡೇ, ಸಂಡೇ ಸ್ಪೆಷಲ್ ಅಂತ ವಿ ಹ್ಯಾಡ್ ಬಿನ್ ನೈಸ್ ಎಂಜಾಯ್ಮೆಂಟ್. ನಾವು ರೋಡ್ ಬಂದು ನೆಲಮಂಗಲ ಹತ್ರ ಲೆಫ್ಟ್ ತಗೊಂಡು ಕುಣಿಗಲ್ ಹತ್ರ ಒಂದು ಊರ ಹೆಸರು ಅಮೃತೂರ್ ಅಂತ ಎಲ್ಲರಿಗೂ ಗೊತ್ತಿರ್ಬೋದು. ಇಟ್ ಇಸ್ ಕಂಪ್ಲೀಟ್ಲಿ ವಿಲೇಜ್, ನೈಸ್ ಪ್ಲೇಸ್ ಆ್ಯಕ್ಚುಲಿ. ಅಲ್ಲಿ ಒಂದು ಡ್ಯಾಮ್ ಇದೆ. ನಾವು ಹೋಗ್ತಾ ಹೋಗ್ತಾ ಐಸ್ ಕ್ರೀಮ್ ಎಲ್ಲ ತಿಂದ್ವಿ. ನೆಲಮಂಗಲವರೆಗೂ ನಾನು ಡ್ರೈವ್ ಮಾಡಿದೆ, ಅಲ್ಲಿಂದ ನನ್ನ ಕಸಿನ್ ಡ್ರೈವ್ ಮಾಡಿದ್ರು. ನಾನು ನನ್ನ ಮಗ ಸಖತ್ ಎಂಜಾಯ್ ಮಾಡಿಕೊಂಡು ಹಾಗೆ ದಾರಿ ಟ್ರಾವೆಲ್ ಮಾಡ್ಕೊಂಡು ಆರಾಮಾಗಿ ಹೋದ್ವಿ. ಜರ್ನಿ ವಾಸ್ ರಿಯಲಿ ಗ್ರೇಟ್. ತುಂಬ ಸಾಂಗ್ಸ್ ಕೇಳಿಸ್ಕೊಂಡು, ಅತಿಯಾದ ಕನ್ನಡ ಸಾಂಗ್ಸೇ ನಾನು ಕೇಳೋದು. ಸಾಂಗ್ಸ್ ಕೇಳಿಸ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋದ್ವಿ. ದಾರಿಲೆಲ್ಲ ಬರೀ ತಿಂತಾನೆ ಇದ್ವಿ, ಅದು ಇದು ಚಿಪ್ಸ್ ಎಲ್ಲ. ಸೊ ನಾನು ಐಸ್ ಕ್ರೀಮ್ ತಿಂದೆ. ದಿಸ್ ಈಸ್ ಫೈನಲಿ ನಮ್ಮೂರು ನಮ್ಮೂರಿಗೆ ಎಂಟರ್ ಆಗಿದ ತಕ್ಷಣ ರೈಟ್ ಸೈಡ್ ಒಂದು ಟೆಂಪಲ್ ಬರುತ್ತೆ. ಇದು ಬಂದು ನಮ್ಮಮ್ಮ ಹುಟ್ಟಿದ ಮನೆ, ನಮ್ಮಮ್ಮ ಹುಟ್ಟಿ ಬೆಳೆದಿದ್ದ ಮನೆ. ನಮ್ಮ ಅಜ್ಜಿ ತಾತ ಹೋದ್ಮೇಲೆ ಹಾಗೇ ಇದೆ, ಅಲ್ಲಿ ಯಾರೂ ಇಲ್ಲ. ಸೊ ಮನೆ ನೋಡಿಕೊಂಡು ಅಲ್ಲಿಂದ ನನ್ನ ಕಸಿನ್ ಮನೇಲಿ ಊಟ ಮಾಡಿಕೊಂಡು ನಾವು ಹೊರಟಿದ್ದು ಡ್ಯಾಮ್ ಕಡೆ. ಇವತ್ತು ಮೀನು ಹಿಡಿಯೋಣ ಅಂತ ಪ್ಲ್ಯಾನ್ ಮಾಡಿ ಡ್ಯಾಮ್ ಕಡೆ ಹೋಗ್ತಾ ಇದ್ದೀವಿ. ಸೊ ಡ್ಯಾಮಲ್ಲಿ ತುಂಬ ನೀರಿದೆ ಅಂತೆ. ಸೊ ಲಾಸ್ಟ್ ಟೈಮ್ ನೀರು ಬಿಟ್ಟಾಗ ಅಲ್ಲಿ ತುಂಬ ಮೀನಿದೆ ಅಂತ ಹೇಳ್ತಾ ಇದ್ದಾರೆ. ನನ್ನ ಕಸಿನ್ ವೀಕ್ಲಿ ಟ್ವೈಸ್ ಹೋಗಿ ಫಿಶಿಂಗ್ ಮಾಡ್ತಾರೆ. ಸೊ ಅವ್ರು ಹೇಳಿದ ಕಾರಣಕ್ಕೆ ನಾವಿಲ್ಲಿ ಫಿಶಿಂಗ್ ಮಾಡಲಿಕ್ಕೆ ಬಂದ್ವಿ. ಸೊ ಇವತ್ತು ತುಂಬ ಜನ ಫಿಶಿಂಗ್ ಮಾಡ್ತಾ ಇದ್ರಲ್ಲ ಆಲ್ರೆಡಿ. ಸೊ ನನ್ನ ಕಸಿನ್ನ ಕೂಡಿಸ್ಕೊಂಡು ನಾವು ಫಿಶಿಂಗ್ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ವೆರಿ ನೈಸ್ ಪ್ಲೇಸ್. ಆದರೆ ಯಾಕೋ ಗೊತ್ತಿಲ್ಲ, ಬ್ಯಾಂಗ್ಳೂರಲ್ಲೇ ಚಳಿ ವೆದರು ಹೀಗಿದೆ, ಬಟ್ ಅಲ್ಲಿ ತುಂಬ ಬಿಸಿಲಿತ್ತು. ಸೊ ಫೈನಲಿ ನಾವು ಬಂದ್ವಿ ಫಿಶಿಂಗ್ಗೆ. ನೋಡಿ ನನ್ನ ಹಸ್ಬೆಂಡ್ ಎಲ್ಲಿ ಹೋಗಿ ನಿಂತಿದ್ದಾರೆ ಫಿಶಿಂಗ್ ಮಾಡಲಿಕ್ಕೆ. ಆ್ಯಸ್ ಇಫ್ ಅವ್ರು ಎಕ್ಸ್ಪರ್ಟ್ ಇದ್ದಾರೆ ಫಿಶಿಂಗ್ ಮಾಡೋದ್ರಲ್ಲಿ. ಸೊ ಅವರು ಅಲ್ಲಿ ಹೋಗಿ ನಿಂತ್ಕೊಂಡು ಫಿಶಿಂಗ್ ಮಾಡ್ತಾರೆ. ಹೊರಟಿದ್ದೀವಿ ಫಿಶಿಂಗ್ ಮಾಡಲಿಕ್ಕೆ. ಫ್ರೆಂಡ್ಸ್, ಎಷ್ಟು ಬಿಸಿಲು ಇತ್ತು ಗೊತ್ತಾ, ಅಲ್ಲಿ ತುಂಬಾ ಬಿಸಿಲಿತ್ತು. ತುಂಬ ಬಿಸಿಲಿದೆ. ಬಿಸಿಲಲ್ಲಿ ಫಿಶಿಂಗು ಪಾಪ ಯಾವಾಗಲೂ ಮಾಡೋರು ಹೇಗೆ ಮಾಡ್ತಾರೋ ಅಲ್ಲ ಫಿಶಿಂಗ್.
ಫ್ರೆಂಡ್ಸ್ ಫನ್ನಿಯಸ್ಟ್ ಥಿಂಗ್ ನೋಡಿ, ಇವರಿಬ್ರಿಗೆ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರು, ಒಂದು ಮೀನು ಹಿಡಿಲಿಕ್ಕೆ ಆಗಲಿಲ್ಲ. ಮತ್ತೆ ಮತ್ತೆ ಜಾಗ ಚೇಂಜ್ ಮಾಡಿಕೊಂಡೇ ಹೋಗ್ತಾ ಇದ್ದಾರೆ. ಈಗ ಅಲ್ಲಿಗೆ ಹೋಗಿದೆ. ಅವ್ರಿಗೆ ಮೀನು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ತುಂಬ ಜಾಗ ಮಾತ್ರ ಬಹಳ ಚೇಂಜ್ ಮಾಡ್ತಾನೆ ಇದ್ದಾರೆ. ಇಲ್ಲಿದ್ದರು ಈ ಪಾಯಿಂಟಲ್ಲಿ, ಆ ವ್ಯಕ್ತಿ ಇದ್ದಾರಲ್ಲ ಅಲ್ಲಿ, ಅಲ್ಲಿಂದ ಅಲ್ಲಿ ಹೋದರು, ಮತ್ತೀಗ ಅಲ್ಲಿಂದ ಪ್ರಯತ್ನ ಮಾಡ್ತಿದ್ದಾರೆ. ಇನ್ನೆಲ್ಲೆಲ್ಲಿ ಹೀಗೆಲ್ಲ ಪ್ರಯತ್ನ ಮಾಡ್ತಾರೆ ನೋಡೋಣ. ಈ ಕಂಪ್ಲೀಟ್ ವಿಡಿಯೋ ನೋಡಿ, ಇನ್ನೂ ಫನ್ನಿ ಆಗಿದೆ. ನನ್ನ ತಮ್ಮ, ನನ್ನ ಕಸಿನ್ ಮಾತ್ರ ಒಂದು ಮೀನು ಹಿಡ್ದ ಅಷ್ಟೇ. ಅದಾದ ನಂತರ ಅವನು ಬಲ್ಲೆ ಬೀಸಿ ಕೂತಿದ್ದಾನೆ. ಬಟ್ ಇವರಿಬ್ಬರು ಸಿಟಿಯಿಂದ ಬಂದದೇನೋ ಅಂತಾರಲ್ಲ, ಇಲ್ಲಿದ್ದವ್ರು ಇಲ್ಲಿಂದ ಹೋಗಿ ಅಲ್ಲಿ ನಿಂತಿದ್ದಾರೆ. ಪ್ರಯತ್ನ ಇನ್ನೂ ಜಾರಿ ಇದೆ. ಅದು ಎಷ್ಟು ಮೀನು ಹಿಡಿತಾರೋ ನಾನು ನೋಡ್ತೀನಿ ಇವತ್ತು. ಸತತ ಪ್ರಯತ್ನ ಜಾರಿ ಇದೆ ನೋಡಿ ಫ್ರೆಂಡ್ಸ್. ಎಲ್ಲೂ ಹೋಗ್ತಿದ್ದಾರೆ ಅವರು. ಮೀನು ಹಿಡೀರಿ, ಬಲೆ ಬೀಸಿ ಮೀನನ್ನ ಹಾಕಿ ಅಂತ ಹೇಳಿದ್ರೆ ಅವ್ರ ಬಲೆನೇ ಸಿಗಾಕೊಳ್ತಾ ಇದೆ. ಅಲ್ಲಿ ಹೋಗಿ ಆ ಬಲೆನ ತೆಗೆಯುವ ಸತತ ಪ್ರಯತ್ನದಲ್ಲಿದ್ದಾರೆ. ಇಲ್ಲಿ ನೋಡಿ ಪರಿಸ್ಥಿತಿ. ಮೀನು ಹಿಡೀರಪ್ಪ ಅಂತ ಹೇಳಿದ್ರೆ ಆ ಬಲೆನೇ ಸಿಗಾಕೊಳ್ಳೋ ಥರ ಮಾಡ್ತಾ ಇದ್ದಾರೆ. ಆ ಬಲೆ ಬಿಡಿಸ್ಲಿಕ್ಕೆ ಈಗ ಅಲ್ಲಿಂದ ಜಾಗ ಅಲ್ಲಿಗೆ ಶಿಫ್ಟ್ ಆಗಿದ್ದಾರೆ. ಭಾರಿ ಕಷ್ಟಪಡ್ತಿದ್ದಾರೆ ನೋಡಿ ಅವರು. ಮಾಡ್ಲಿಕ್ಕೆ ಬರ್ದೇ ಇರೋ ಏನೋ ಪ್ರಯತ್ನ, ಪಾಪ ಅವ್ರ ಪ್ರಯತ್ನಕ್ಕೆ ಮೋಟಿವೇಶನ್ ಮಾಡಿ ಬಿಡ್ತಾ ಇದ್ದೀನಿ. ಸಾಕಾಯಿತು, ಇವ್ರಿಗೆ ಜೀವನನೇ ಸಾಕಾಯಿತು, ಮೀನು ಸಿಗ್ತಿಲ್ಲ. ಬಟ್ ಇವರ ಪರಿಸ್ಥಿತಿ ಬರೀ ಸುತ್ತದೆ ಅವರಿಂದ, ಸುತ್ತಿ ಪ್ರಯತ್ನ ಜಾರಿ ಇರಲಿ. ಇಲ್ಲಿ ನೋಡಿ, ಇವರು ನನ್ನ ಕಸಿನ್ನು. ಇವನು ವಾರಕ್ಕೆ 4 ದಿನ ಇಲ್ಲೇ ಇರ್ತಾನಂತೆ. ಸೊ ಇವನಿಗೆ ಅಭ್ಯಾಸ ಆಗಿದೆ ಮೀನು ಹಿಡಿದು. ಇವನು ಆರಾಮಾಗಿ ಕೂತು ವೆಯ್ಟ್ ಮಾಡ್ತಿದ್ದಾನೆ ಮೀನು ಬೀಳುತ್ತೆ ಅಂತ. ಬಟ್ ಅವರಿಬ್ಬರು ಮಾತ್ರ ನಾನು ಹಿಡಿತೀನಿ ಅಂತ ಈ ಲೆವೆಲಲ್ಲಿ ಪ್ರಯತ್ನ ಮಾಡ್ತಿದ್ದಾರೆ ನೋಡಿ. ಫ್ರೆಂಡ್ಸ್, ಈ ಪ್ರಯತ್ನ ನೋಡಿ ಎಷ್ಟು ಮುಂದುವರೆದಿದೆ ಅಂತ. ಅವರು ಈ ಗ್ಯಾಪಲ್ಲಿರೋ ನೀರಿನಲ್ಲಿ ಇಳಿದು ಈ ಕಲ್ ಮೇಲೆ ಹೋಗಿ ಮಾಡ್ತಿದ್ದಾರೆ. ಏನೋ ಮಾಡಿ ಸಾಧನೆ ಮಾಡ್ತಾರಂತ ಇವತ್ತು. ನಾನು ನೋಡ್ಬೇಕಾ ಸಾಧನೆ. These were here in the fishing today. My father and my mama could not take one fish also. Only my mother cousin can take because he's trained that. Wow. Which place is this? Kunigal. It is Kunigal dam name. ನಾನು ಪ್ರಕೃತಿನ ಎಂಜಾಯ್ ಮಾಡ್ತಾ ಇದ್ದೀನಿ. ಇವ್ರ ಕಷ್ಟ ಮಾತ್ರ ನೋಡ್ಲಿಕ್ಕೆ ಆಗ್ತಿಲ್ಲ. ಒಂದು ಮೀನು ಹಿಡ್ದಿಲ್ಲ. ಈಗ ಅಲ್ಲಿಂದ ಬರುವ ಪ್ಲಾನ್ ಇದೆ, ಅಲ್ಲಿ ಮೀನು ಸಿಗ್ಲಿಲ್ವಂತೆ. ಈಗ ಅಲ್ಲಿಂದ ವಾಪಸ್ ಬರ್ತಾ ಇದ್ದಾರೆ, ಮತ್ತೆ ಇಲ್ಲಿಗೆ ಬರ್ತಾರಂತೆ. ಏನು ಸಂಜೆ ಒಳಗಡೆ 2 ಮೀನು ಹಿಡಿತಾರೆ, ಅದು ದೊಡ್ಡ ಮೀನನ್ನು ಪ್ಲಾನಲ್ಲಿದ್ದಾರೆ ಫ್ರೆಂಡ್ಸ್. ಬಟ್ ಅವ್ರು ಹಿಡಿತಾರ ಇಲ್ವಾ ಅನ್ನೋದೇ ಕ್ಯೂರಿಯಾಸಿಟಿ. ಕಾದು ನೋಡೋಣ ಇರಿ. ಅವ್ರು ಬರೋ ಕಷ್ಟ. ಸತತ ಪ್ರಯತ್ನದ ನಂತರ ಸೋತು ಬಂದು ವಾಪಸ್ ಕೂತಿದ್ದಾರೆ ಫ್ರೆಂಡ್ಸ್. ನೋಡಿ 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 ತುಂಬ ಪ್ರಯತ್ನ ಮಾಡಿ ಸುಸ್ತಾಗಿ ಬಂದು ಕೂತಿದ್ದಾರೆ. ಒಂದು ಮೀನು ಸಿಗಲಿಲ್ಲ, ಸುಸ್ತಾಗಿ ಕೂತಿದ್ದಾರೆ. ಮೀನು ಹಿಡಿಲಿಕ್ಕೆ ಬೇಕಾಗಿದ್ದು ಪೇಷನ್ಸ್. ಫೈನಲಿ ಮೀನು ಹಿಡ್ದಿದ್ದಾರೆ ನೋಡಿ. ಎಂತ ಮೀನು ಅಂದ್ರೆ ಬಟ್ಟೆ ಹಿಡ್ದಿದ್ದಾರೆ. ಚಂದ್ರ ನೋಡಿ ಎಷ್ಟು ಕ್ಲಿಯರ್ ಆಗಿ ಕಾಣಿಸ್ತಿದ್ದಾರೆ. ಚಂದ್ರ ಒಂದಾಯ್ತು, ಇವರು ಒಂದು ಮೀನು ಹಿಡ್ದಿಲ್ಲ, ಇನ್ನು ಕಾರ್ಯಕ್ರಮ ಜಾರಿಯಾಗಿದೆ. ಇವರು ಒಂದು ಮೀನು ಹಿಡ್ದಿದ್ದಾರೆ, ಮತ್ತೆ ಹಿಡಿತೀನಿ ಅಂತ ಟ್ರೈ ಮಾಡ್ತಾ ಇದ್ದಾರೆ. ಹೇ ಫ್ರೆಂಡ್ಸ್, ಫೈನಲಿ ವಿ ಗಾಟ್ ದ ಫಿಶ್. ಎಷ್ಟು ದೊಡ್ಡ ಫಿಶ್ ಹಿಡ್ದಿದ್ದಾನೆ ನೋಡಿ ನನ್ನ ತಮ್ಮ.
ಇಟ್ಸ್ ರಿಯಲಿ ವೆರಿ ಬಿಗ್, 3 to 4 kgs ಬರುತ್ತೆ. ಅದು ಎಳೀಲಿಕ್ಕೆ ಅವ್ನು ತುಂಬ ಕಷ್ಟಪಡ್ತಾ ಇದ್ದಾನೆ. ಎಲ್ಲ ಬೇಗ ಬೇಗ ಓಡೋಗಿ ನನ್ನ ಹಸ್ಬೆಂಡ್, ನನ್ನ ಕಸಿನ್ ಎಲ್ಲರೂ ಎಳಿತಾರೆ. ಅಷ್ಟು ದೊಡ್ಡ ಮೀನು ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ಅಲ್ಲಿ ನೋಡಿ ಬಂತು ಮೈ ಗಾಡ್ ಎಷ್ಟು ದೊಡ್ಡದಿದೆ. ಅದನ್ನು ಹೊರಗಡೆ ಬರೋಕ್ಕಿಂತ ಮುಂಚೆನೇ ನನ್ನ ಹಸ್ಬೆಂಡ್ ಹೋಗಿದ್ದಾರೆ ಇಳೀಲಿಕ್ಕೆ. ಅಲ್ಲಿ ನೋಡಿ ಎಷ್ಟು ದೊಡ್ಡದಿದೆ. ವಾಹ್ ಸೂಪರ್. ಇಷ್ಟೊತ್ತು ಕಾದಿದ್ದಕ್ಕೆ ಈ ಸೈಜಿಂದು 2 ಮೀನು ಸಿಕ್ಕಿದೆ, ಸಾಕಲ್ವಾ? ನೋಡಿ ಫಿಶ್ ಎಷ್ಟು ದೊಡ್ಡದಿದೆ. ಅದನ್ನು ಹಿಡಿದು ಆ ಬ್ಯಾಗ್ನಲ್ಲಿ ಹಾಕಲಿಕ್ಕೆ ಇವರು 3 ಜನ ಕಷ್ಟಪಡ್ತಾರೆ ನೋಡಿ, ತುಂಬ ಕಷ್ಟಪಡ್ತಾರೆ. ಅಲ್ಲಿ ಎಷ್ಟು ಒದ್ದಾಡ್ತಿದೆ ಅದು. ಬಟ್ ನೋಡಿ ಫೈನಲಿ ಇಟ್ ಈಸ್ ಅ ಡಾರ್ಕ್ ನೈಟ್, ಸ್ಟಿಲ್ ಹೀ ಈಸ್ ಟ್ರೈಯಿಂಗ್ ಟು ಕ್ಯಾಚ್ ಅ ಫಿಶ್. ಬಟ್ ನಾವು ಅವ್ರಿಗೆ ಬೇಡ, ಇದು ಸೇಫ್ ಅಲ್ಲ, ಹೊರಡೋಣ ಅಂತ ಹೇಳಿ ಅಲ್ಲಿಂದ ಕರ್ಕೊಂಬಂದ್ವಿ. ಬಟ್ ಆತ ಬಂದು ನನಗೆ ಎಕ್ಸ್ಪೀರಿಯನ್ಸ್ ಇದೆ. ನಾನು ಇಷ್ಟೊತ್ತಿಗೆ ಮೀನು ಬೀಳೋದು ಅಂದರೆ ಕತ್ಲಾದ ನಂತರ ಮೀನು ನೀರು ತಣ್ಣಗಾಗುತ್ತೆ, ಹೊರಗಡೆ ಬರುತ್ತೆ ಅಂತ ಹೇಳ್ತಾರೆ. ಸೊ ಇಷ್ಟೊತ್ತಿಗೆ ಮೀನು ಸಿಗೋದು ನಾನು ಟ್ರೈ ಮಾಡ್ತೀನಿ ಅಂದ. ಇಲ್ಲ, ಬ್ಯಾಂಗ್ಳೂರಿಗೆ ಹೊರಡಬೇಕು, ಸಾಕು, ಇವತ್ತಿನ ಪ್ರಯತ್ನ ತುಂಬ ಆಯಿತು. ಆ್ಯಂಡ್ ವಿ ಆರ್ ಸೋ ಹ್ಯಾಪಿ, ಅಟ್ಲೀಸ್ಟ್ ವಿ ಗಾಟ್ 2 ಫಿಶಸ್. ಅದಕ್ಕೆ ಅಲ್ಲಿಂದ ಹೊರಟಿ ಬಂದ್ವಿ. ಮನೆ ಕಡೆ ಹೊರಡ್ತಾ ಇದ್ದೀವಿ. ನಮ್ಮ ಆಂಟಿ ನಮಗೋಸ್ಕರ ಡಿನ್ನರ್ ಮಾಡಿ ಕಾಯ್ತಾ ಇದ್ದಾರೆ. ಅಲ್ಲಿ ಹೋಗಿ ಡಿನ್ನರ್ ಮುಗಿಸ್ಕೊಂಡು ನಾವು ಈಗ ಹೊರಡ್ತಾ ಇರೋರು ಒಂದು ಬ್ಯಾಂಗ್ಳೂರ್ ಕಡೆ. ಈಗ ಬ್ಯಾಂಗ್ಳೂರಿಗೆ ಆಲ್ಮೋಸ್ಟ್ 11:30-12 ಗಂಟೆಗೆ ರೀಚ್ ಆಗ್ತೀವಿ. ಬ್ಯಾಂಗ್ಳೂರ್ ಹೋಗಿ ಜಲ್ದಿ ರೆಸ್ಟ್. ಬಟ್ ಇವತ್ತಿನ ದಿನ ಮಾತ್ರ ತುಂಬಾ ಚೆನ್ನಾಗಿತ್ತು. ಲಾಟ್ ಆಫ್ ಮೆಮೊರೀಸ್. ಆ್ಯಂಡ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ. ನಿಮಗೆ ಈ ಥರ ತುಂಬ ಎಂಟರ್ಟೈನ್ಮೆಂಟ್ ವಿಡಿಯೋಸ್ ಅಪ್ಲೋಡ್